ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳ ವಿರುದ್ಧ ಅವಿಶ್ವಾಸ ನಿರ್ಣಯ. ಚಿಂತಾಮಣಿ ತಾಲೂಕಿನ ಎಸ್ ರಾಗುಟಹಳ್ಳಿ ಮತ್ತು ಕೋಡಿಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಮೂಲಕ ಇಬ್ಬರ ಅಧ್ಯಕ್ಷರುಗಳನ್ನು ಪದಚ್ಯುತಗೊಳಿಸಿದರು. ತಾಲೂಕಿನ ಮುಂಗಾನ ಹೋಬಳಿ ಎಸ್ ರಾಗುಟಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಬೆಂಬಲಿತ ಸದಸ್ಯರಾದ ಹೆಸಗಳಳ್ಳಿಯ ವೆಂಕಟರಮಣಪ್ಪನವರು ಆಯ್ಕೆ ಮಾಡಿದ್ದರು. ಕೋಡಿಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಶಾಸಕರ ಬೆಂಬಲಿಗರು 5 ಮಂದಿ ಮತ್ತು ಹಾಲಿ ಶಾಸಕರ ಬೆಂಬಲಿತ 12 ಮಂದಿ ಸದಸ್ಯರಿದ್ದು, ಈ ಹಿಂದೆ ಅಧ್ಯಕ್ಷರಾಗಿ ರಾಮಲಕ್ಷ್ಮಣರನ್ನು ಆಯ್ಕೆ ಮಾಡುವಾಗ ಜೆಡಿಎಸ್ ಪಕ್ಷದ ಸದಸ್ಯರು ಬೆಂಬಲ ನೀಡಿ ಅವರನ್ನು ಆಯ್ಕೆ ಮಾಡಿದ್ದರು. ಅವರುಗಳನ್ನು ಆಯ್ಕೆ ಮಾಡುವಾಗ ಮುಖಂಡರ ಮತ್ತು ಸದಸ್ಯರ ಒಡಂಬಡಿಕೆಯಂತೆ ಇತ್ತೀಚೆಗೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸೂಚಿಸಿದ್ದು, ಅವರು ರಾಜೀನಾಮೆಗೆ ಹಿಂದೇಟು ಹಾಕಿದ ಹಿನ್ನೆಲೆಯಲ್ಲಿ ಸ್ವಪಕ್ಷದ ಸದಸ್ಯರೇ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡಲು ತೀರ್ಮಾನಿಸಿದ್ದರು. ಅದರಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಸಂಬಂಧಪಟ್ಟ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿಗೆ ಲಿಖಿತ ಮೂಲಕ ದೂರು ಸಲ್ಲಿಸಿ, ಅಧ್ಯಕ್ಷರು ಸರಿಯಾಗಿ ಸಭೆಗಳು ನಡೆಸುತ್ತಿಲ್ಲ, ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿ ಅವರ ವಿರುದ್ಧ ಅವಿಶ್ವಾಸ ಮಂಡನೆ ನಿರ್ಣಯಕ್ಕೆ ಸಹಿ ಹಾಕಿ ದೂರು ನೀಡಿದ್ದರು. ಅವರುಗಳ ದೂರಿನಂತೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಶಿವಸ್ವಾಮಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಅವಿಶ್ವಾಸ ಗೊತ್ತುವಳಿಯಲ್ಲಿ ರಾಗುಟಹಳ್ಳಿಯಲ್ಲಿ ಒಟ್ಟು 15 ಮಂದಿ ಸದಸ್ಯರ ಪೈಕಿ 12 ಮಂದಿ ಸದಸ್ಯರು ಪಾಲ್ಗೊಂಡು ಅಧ್ಯಕ್ಷರ ವಿರುದ್ಧ ನಿರ್ಣಯ ಅಂಗೀಕರಿಸುವಲ್ಲಿ ಯಶಸ್ವಿಯಾದರು. ತಾಲೂಕಿನ ಕೋಡಿಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ದೂರು ಸಲ್ಲಿಸಿದ್ದು, ಅದರಂತೆ ಅವಿಶ್ವಾಸ ನಿರ್ಣಯದ ಸಭೆಯಲ್ಲಿ ಒಟ್ಟು 17 ಮಂದಿ ಸದಸ್ಯರ ಪೈಕಿ 12 ಮಂದಿ ಸದಸ್ಯರು ಹಾಜರಿದ್ದು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವಲ್ಲಿ ಯಶಸ್ವಿಯಾದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪುನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ವೆಂಕಟೇಶ್ ಟಿಎನ್, ನರಸಿಂಹಪ್ಪ, ತಿಪ್ಪನಹಳ್ಳಿ, ಇವರಿಷ್ಟು ಜನ ಬಂದು ಒಳಗಡೆ ಕೂತ್ಕೋಬೇಕು. ಇಲ್ಲ, ನಾವು ಈ ಚಿಂತಾಮಣಿ ತಾಲೂಕಿಗೆ ಕಾಯಮಾಗಿ ತಹಶೀಲ್ದಾರ್ ವಿಶ್ವನಾಥ್ ಅಂತ ಇದ್ದಾರೆ. ನಮ್ಮಲ್ಲಿ 14 ಬ್ಯಾಚ್ ಅಲ್ಲಿ ಪ್ರೊಬೇಷನರಿ ಎಸಿ ಅವರು ಇದ್ದಾರೆ. ಅವರಿಗೆ ಕಡ್ಡಾಯವಾಗಿ ಒಂದೊಂದು ತಿಂಗಳು ತಹಶೀಲ್ದಾರ್ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರ ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಆ ನಿಟ್ಟಿನಲ್ಲಿ ಅವರನ್ನ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಜನವರಿ 31 ತನಕ ಅಧಿಕಾರವನ್ನು ನೀಡಿದ್ದೀವಿ. ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಥರದ್ದೇನೋ ದೂರುಗಳಿದ್ರೆ ಖಂಡಿತ ಕ್ರಮ ತಗೊಂತೀವಿ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರದು ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ನೋಡ್ತಾ ಇದ್ದೀವಿ. ಸಭೆಯಲ್ಲಿ ಸುಮಾರು ಕೋಡಿಗಲ್ ಗ್ರಾಮ ಪಂಚಾಯತ್ ಒಟ್ಟು 17 ಜನ ಸದಸ್ಯರಿದ್ದಾರೆ. 17 ಜನ ಸದಸ್ಯರ ಪೈಕಿ 12 ಜನ ಹಾಜರಿದ್ದರು. 12 ಜನನೂ ಕೂಡ ಅವಿಶ್ವಾಸದ ಪರವಾಗಿ ನಿರ್ಣಯಕ್ಕೆ ಸಹಿ ಮಾಡೋದ್ರಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಇನ್ನು ಮುಂದೆ ಅಧಿಕಾರದಲ್ಲಿ ಮುಂದುವರಿಯುವಂಗಿಲ್ಲ ಅಂತೇಳಿ ನಿರ್ಣಯ ಕೈಗೊಂಡಿದ್ದು ಇದನ್ನು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸ್ತೀವಿ. ಜಿಲ್ಲಾಧಿಕಾರಿಗಳು ಬೇರೆ ಚುನಾವಣಾಧಿಕಾರಿ ನೇಮಕ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹೊಸದಾಗಿ ನೇಮಕ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ.